ನಮಗೆ ವೆಂಡರ್ ಪ್ಲಾಟ್ಫಾರಮ್ ಅಂತ ಮಾಡಿದ್ರು. ಒಂದು ಲೈನ್ ಮಾಡಿ ನಂಬರ್ ಬೇಸ್ ಮಾಡಿ 1, 2, 3 ಅಂತ ಎಷ್ಟು ಜನ ಇದ್ದಾರೆ ಅವ್ರಿಗೆ ಒಂದು ಲೀಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ BBMP ಅವರು. ಅಷ್ಟು ಜನಕ್ಕೂ ಕೂಡ BBMPಯಿಂದ ಮಾರ್ಕ್ ಮಾಡಿ ಕೊಡ್ತಾರೆ. ಮತ್ತು ಲೈಸೆನ್ಸ್ ಇನ್ನೂ ಬಂದಿಲ್ಲ, ಕೆಲವರಿಗೆ ಕರೆಕ್ಷನ್ಗೆ ಹೋಗಿದೆ ಅಂತ ಹೇಳಿದ್ದಾರೆ. 1 ಮಂತ್ ಟೈಮ್ ತೊಗೊಂಡ್ರು. 1 ಮಂತಲ್ಲಿ ಕೊಡ್ತೀವಿ ಅಂತ ಸೆಂಟ್ರಲಲ್ಲಿ ಮೊನ್ನೆ ಮೀಟಿಂಗ್ ಆಗಿದೆ. ನೆಕ್ಸ್ಟು ಇಲ್ಲಿ ಕಲರ್ ಕೋಡಿಂಗ್ ಮಾಡಿಲ್ಲ ಅಂತ ಗುಂಡೂರಾವ್ ಅವರು ಕೇಸ್ ಹಾಕಿದ್ರು. ಮತ್ತೆ ಬಂದು ಕಲರ್ ಕೋಡಿಂಗು ಮಾಡಿದ್ದಾರೆ. ಹೈಕೋರ್ಟ್ ಆದೇಶ ಕೊಟ್ಟಿದೆ. ಅದು ಪಬ್ಲಿಕ್ ಓಡಾಡೋದಕ್ಕೆ, ಪಾದಾಚಾರಿಗಳಿಗೆ ತೊಂದರೆ ಆಗಬಾರ್ದು ಯಾವುದೇ ರೀತಿ. ಈಗ ಎಲ್ಲ ಕಡೆ ಬೀಳ್ತಾ ಇದ್ದಾರೆ ಅಂದ್ರಲ್ಲ, ಫುಟ್ಪಾತ್ ದೊಡ್ಡದೇ ಮಾಡಿದ್ರಲ್ಲ, ಅದಕ್ಕೆ ಪಾದಾಚಾರಿಗಳಿಗೆ 10 ಅಡಿ 12 ಅಡಿನೇ ಬಿಟ್ಬಿಟ್ಟಿದ್ದಾರೆ. ಆ ಕಡೆ ಎಲ್ಲ ಆರಾಮಾಗಿ ಓಡಾಡ್ಕೊಂಡು ಶಾಪಿಂಗ್ ಮಾಡಲಿ ಅಂತ ಮಾಡಿದ್ದಾರೆ ಸರ್. ನಮಗೂ ಕೂಡ ಇನ್ನು ಚಿಕ್ಕದಾಗಿ ಕುಣಿಸಿ ಒಂದು ನಂಬರ್ ಹಾಕಿ ಕೊಡ್ತಾರೆ ಸರ್. ಅವಾಗ ಏನಾಗುತ್ತೆ, ಬೀದಿ ಬದಿ ವ್ಯಾಪಾರಿಗಳಿಗೂ ತೊಂದರೆ ಆಗಲ್ಲ, ತೊಂದರೆ ಆಗಲ್ಲ. ಆ ರೀತಿ ಇರೋದು ಇಲ್ಲಿ. ಹೌದು ಸರ್, ಆ ರೀತಿ ಮಾಡಿದ್ದಾರೆ ಸರ್. ಇಲ್ಲಿ ಎನ್ಕ್ರೋಚ್ಮೆಂಟ್ ಆ ರೀತಿ ಎಂಕ್ರೋಚ್ಮೆಂಟ್ ಮೊನ್ನೆ ಇದಾಕಕ್ ಬಂದ್ರಲ್ಲ, ಪೈಂಟ್ ಎಲ್ಲ ಹಾಕಕ್ ಬಂದಾಗ ಎಲ್ಲ ಯಾವ್ದ್ಯಾವ್ದು ಜಾಗದಲ್ಲಿ ಅಫೇರ್ ಅಧಿಕೃತವಾಗಿ ಇಟ್ಕೊಂಡಿದ್ರು ಅದನ್ನೆಲ್ಲ ತೆಗೆದು ಸೈಡಲ್ಲಿ ಹಾಕಿ ಪೈಂಟ್ ಹಾಕಿ ನೀವೆಲ್ಲ ಲೈನ್ ಬಿಟ್ಟು ಆಚೆ ಬರಂಗಿಲ್ಲ. ಶಾಪ್ ಓನರ್ಸ್ಗೂ ಹೇಳಿದ್ದಾರೆ, ಸ್ಟ್ರೀಟ್ ವೆಂಡರ್ಸ್ಗೂ ಹೇಳಿದ್ದಾರೆ ಸರ್. ಬೀದಿ ವ್ಯಾಪಾರದವ್ರಿಗೆ ಒಂದು 4 ಅಡಿನೇ ಕೊಡಿ, 6 ಅಡಿ ಪಾದಚಾರಿಗಳಿಗೆ ಜಾಗ ಮಾಡಿಕೊಟ್ಟು ಎಲ್ಲರಿಗೂ ಅನುವು ಮಾಡಿಕೊಡ್ಲಿ. ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಯಾಕೆಂದರೆ ಪ್ರತಿಯೊಬ್ಬರು ಬಡವರು ಇರ್ತಾರೆ, ವ್ಯಾಪಾರ ಮಾಡಿ ಜೀವನ ಮಾಡಿ ಕಟ್ಕೊಂಡಿರ್ತಾರೆ. ಅವತ್ತು ವ್ಯಾಪಾರ ಮಾಡಿದ್ರೆ ಊಟಕ್ಕೆ ದುಡ್ಡಿರುತ್ತೆ. ಆ ಕಷ್ಟ ಎಲ್ಲ ನಾವು ಚಿಕ್ಕ ವಯಸ್ಸಿಂದ ಇಲ್ಲೇ ಹುಟ್ಟಿ ಬೆಳೆದು ಅನುಭವಿಸಿದ್ದೀವಿ. ಅದೇ ರೀತಿ ಯಾರಿಗೂ ಆಗಬಾರ್ದು ಸರ್. ಅದನ್ನು ಬೀದಿ ವ್ಯಾಪಾರನ ತೆರವುಗೊಳಿಸ್ತಾರನ್ನ ಫಸ್ಟು ನಿಲ್ಲಿಸ್ಬೇಕು ಅಂತ ಕೇಳ್ಕೊಂತೀವಿ ಸರ್. ನಾವು ಮನವಿ ಮಾಡ್ತೀವಿ ಸರ್ಕಾರಕ್ಕೆ. ಯಾಕೆಂದರೆ ಖಂಡಿತ ಮಾಡ್ಬೋದು ಸರ್. ಮಾಡಿ ಎಲ್ಲರಿಗೂ ಬೀದಿ ವ್ಯಾಪಾರದವ್ರಿಗೂ ಒಂದು ಕಡೆ, ಪಾದಚಾರಿಗಳಿಗೂ ಅನುಕೂಲ ಆಗಿ, ಶಾಪ್ ಓನರ್ಸ್ಗೂ ಅನುಕೂಲ ಮಾಡಿಕೊಡ್ಲಿ. ಎಲ್ಲರೂ ಬದುಕಬೇಕು. ಬೆಂಗಳೂರಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ, ಯಾರಿಗೂ ಅನ್ಯಾಯ ಆಗಬಾರ್ದು ಸರ್. ಇದನ್ನು ನಾನು ಕೇಳ್ಕೊತೀನಿ ಸರ್.